ಫ್ರೆಂಡ್, ಲಾಸ್ಟ್ ಪ್ರೀ ಪ್ರೊಡಕ್ಷನ್ ವಿಡಿಯೋನಲ್ಲಿ ಐಡಿಯಾ ಸ್ಟೇಜ್, ಬ್ರೈನ್ ಸ್ಟ್ರಾಮಿಂಗ್, ಐಡಿಯಾ ಫೈನಲೈಸಿಂಗ್, ರೈಟಿಂಗ್ ಪ್ರಾಸೆಸ್, ಸ್ಕ್ರಿಪ್ಟ್ ರಿಫೈನ್ಮೆಂಟ್, ಬಜೆಟ್ ಪ್ಲಾನಿಂಗ್, ಟೀಮ್ ಬಿಲ್ಡಿಂಗ್, ಕಾಸ್ಟಿಂಗ್ ಪ್ರಾಸೆಸ್, ಬೆಂಗಳೂರು ಬೇಸ್ಡ್ ಫಿಲ್ಮ್ ಸ್ಕೂಲ್ಸ್ ಇಂದ ಕಾಸ್ಟಿಂಗ್ಗೆ ಸಪೋರ್ಟ್ ತಗೊಂಡಿದ್ದು, ಲೊಕೇಶನ್ ಪ್ಲಾನಿಂಗ್ ಮತ್ತು ಶೂಟ್ ಡೇ ಲಾಕ್ ಇವೆಲ್ಲ ನೋಡಿದ್ವಿ. ಈ ವಿಡಿಯೋನಲ್ಲಿ ಪ್ರೊಡಕ್ಷನ್ ಟಾಪಿಕ್ಸ್ ಆದ ಪ್ರೊಡಕ್ಷನ್ ಮೈಂಡ್ ಸೆಟ್, ಟೈಮ್ ಮ್ಯಾನೇಜ್ಮೆಂಟ್, ಮೇಕಪ್, ಟೀಮ್ ಮತ್ತು ಅಸಿಸ್ಟೆಂಟ್ಸ್ನ ಇಂಪಾರ್ಟೆನ್ಸ್, ಪ್ರೊಡಕ್ಷನ್ನಲ್ಲಿ ಇರೋರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕ್ಯಾಮ್ರಾ ಪ್ಲಾನಿಂಗ್ ಆ್ಯಂಡ್ ಸೆಟ್ಟಿಂಗ್ಸ್, ಫೈಟ್ ಸೀನ್ ಎಕ್ಸಿಕ್ಯೂಷನ್, ಸೀನಿಯರ್ ಆಕ್ಟರ್ ಹ್ಯಾಂಡ್ಲಿಂಗ್, ಕೋಆರ್ಡಿನೇಷನ್ ಆ್ಯಂಡ್ ಫ್ಲೋ ಮತ್ತು ಡೈರೆಕ್ಟರ್ ಪ್ರೆಷರ್ ಇದರ ಬಗ್ಗೆ ಮಾತಾಡ್ತಾ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರೋ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಹೇ ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದನ್ನು ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಪರ್ಸನಲಿ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಯಾವುದಾದ್ರೂ ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡಿದೆ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋದ ನೀಡಿರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತೊಗೊಳತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕ್ಕೆ ಸ್ಟ್ರೆಂತ್ ಆಗುತ್ತೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಪ್ರೊಡಕ್ಷನ್ ಮೈಂಡ್ ಸೆಟ್. ಶೂಟ್ಗೆ ಹೋಗೋದು ಈಸಿ, ಆದರೆ ಕರೆಕ್ಟ್ ಮೈಂಡ್ ಸೆಟ್ ಇಲ್ಲ ಅಂತ ಅಂದರೆ ಶೂಟ್ ಕಂಟ್ರೋಲ್ನಲ್ಲಿ ಇರಲ್ಲ. ಪ್ರೊಡಕ್ಷನ್ನಲ್ಲಿ ನಾನು ಫಾಲೋ ಮಾಡಿದ ಒನ್ ಥಿಂಗ್, ಸ್ಟೇ ಕಾಮ್, ಸ್ಟೇ ಅವೇರ್. ಯಾಕಂದರೆ ಸೆಟ್ನಲ್ಲಿ ಟೈಮ್ ಪ್ರೆಷರ್ ಇದ್ದೇ ಇರುತ್ತೆ. ಸೀನಿಯರ್ ಆ್ಯಕ್ಟರ್ಸ್ಗೆ ಈ ಟೈಮಿಂದ ಈ ಟೈಮ್ಗೆ ಅಂತ ಕಾಲ್ ಶೀಟ್ ಕೊಟ್ಟಿರ್ತೀವಿ. ಅದರಲ್ಲಿ ಅವರ ಸ್ಕೆಡ್ಯೂಲ್ ಶೂಟ್ ಆಗಬೇಕಿರತ್ತೆ. ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಕ್ಟರ್ಸ್ ಮೇಕಪ್ ತೊಗೊಳ್ಳೋದು ನಿಧಾನ ಆಗುತ್ತೆ, ಲೈಟ್ ಚೇಂಜ್ ಆಗುತ್ತೆ, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಜೊತೆಗೆ ನೀವು ಆ್ಯಕ್ಟ್ ಮಾಡ್ತಾ ಡೈರೆಕ್ಟ್ ಕೂಡ ಮಾಡ್ತಿದ್ದೀರಾ ಅಂತ ಅಂದರೆ ಟೈಮ್ ತೊಗೊಳತ್ತೆ. ಇದರ ಬಗ್ಗೆ ಅವೇರ್ ಆಗಿರಿ. ಡೈರೆಕ್ಟರ್ ಆಗಿ, ಡಿಸಿಷನ್ ಮೇಕರ್ ಆಗಿ ಕಾಮ್ ಇರಬೇಕಾಗತ್ತೆ. ಪ್ರೀ ಪ್ರೊಡಕ್ಷನ್ನಲ್ಲಿ ಚೆನ್ನಾಗಿ ಟೈಮ್ ಇನ್ವೆಸ್ಟ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೆಟ್ನಲ್ಲಿ ಹೊಸ ಡಿಫಿಕಲ್ಟೀಸ್ ಬಂದೇ ಬರುತ್ತೆ. ಕಾಮ್ ಆಗಿರೋದು ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಪ್ರೊಡಕ್ಷನ್ನಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಟೈಮ್. ನಾವು ಮಾರ್ನಿಂಗಿಂದ ಪ್ಲ್ಯಾನ್ ಮಾಡಿದ್ರು ಎಕ್ಸಿಕ್ಯೂಷನ್ ಸ್ವಲ್ಪ ಡಿಲೇ ಆಗುತ್ತೆ. ನಾನು ಎಲ್ರಿಗೂ ಕಾಲ್ ಶೀಟ್ ಕಳಿಸಿದ್ದು 8ಕ್ಕೆ. 9ಕ್ಕೆಲ್ಲ ಶೂಟ್ ಶುರು ಮಾಡಬೇಕಿತ್ತು. ಮೇಕಪ್, ಕ್ಯಾಮ್ರಾ ಸೆಟ್ಟಿಂಗ್ಸ್, ಲೈಟಿಂಗ್ ಚೆಕ್ಕಿಂದ ಟೈಮ್ ತೊಗೊಳುತ್ತೆ. ಪ್ರಿಪೇರ್ ಆಗಿರಿ. ಜೊತೆಗೆ ಟೆಕ್ನಿಕಲ್ ಟೀಮ್ಗೆ ಸ್ವಲ್ಪ ಬೇಗ ಕಾಲ್ ಶೀಟ್ ಕೊಟ್ಟರೆ ಅವರು ಅದನ್ನು ಬೇಗ ರೆಡಿ ಮಾಡ್ಕೊಳ್ತಾರೆ. ನೀವು ಅಂದ್ಕೊಂಡಿರೋ ಟೈಮ್ಗೆ ಶೂಟ್ ಶುರು ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಲರ್ನಿಂಗ್, ಆಲ್ವೇಸ್ ಬಫರ್ ಟೈಮ್ ಇಟ್ಕೊಳ್ಳಿ. ಅಂದರೆ ಒಂದು ಸೀನ್ಗೆ 60 ಮಿನಿಟ್ಸ್ ಆಗುತ್ತೆ ಅಂದ್ಕೊಂಡ್ರೆ ಆ್ಯಕ್ಚುಲಿ 1.5 ಗಂಟೆಯಿಂದ 1.25 ಗಂಟೆ ಆಗುತ್ತೆ. ಬಫರ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಮೂರನೇದು, ಮೇಕಪ್ ರಿಯಾಲಿಟಿ. ಇದರಲ್ಲಿ ನಾನು ಕಲ್ತಿದ್ದು ಮೇಕಪ್ ಯಾವಾಗಲೂ ಟೈಮ್ ತೊಗೊಳುತ್ತೆ. ಮೇಕಪ್ ಟೀಮ್ಗೆ ಕಾಲ್ ಶೀಟ್ ಕೊಡುವಾಗ ಸ್ವಲ್ಪ ಬೇಗ ಕೊಡಿ. ಅದು ಸೆಟ್ನಲ್ಲಿ ಅಂದ್ಕೊಂಡಿರೋ ಟೈಮ್ಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ವೂನ್ಸ್, ಸ್ಕ್ರ್ಯಾಚಸ್, ಕಂಟಿನ್ಯೂಟಿ ಲುಕ್ ಇವೆಲ್ಲ ಇನ್ನೂ ಟೈಮ್ ತೊಗೊಳತ್ತೆ. ಮೇಕಪ್ಗೆ ಪ್ರಾಪರ್ ಟೈಮ್ ಅಲೋಕೇಟ್ ಮಾಡಿ. ರಶ್ ಮಾಡಿದ್ರೆ ಫೈನಲ್ ಔಟ್ಪುಟ್ ಅಫೆಕ್ಟ್ ಆಗುತ್ತೆ. ಜೊತೆಗೆ ನೀವು ಅಂದ್ಕೊಂಡಿರೋ ವಿಷನ್ಗೂ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಮೇಕಪ್ಗೆ ಸ್ವಲ್ಪ ಬಫರ್ ಟೈಮ್ ಇಟ್ಕೊಂಡು ಪ್ರಿಪೇರ್ ಆಗಿ. ನಾಲ್ಕನೇದು, ಟೀಮ್ ಮತ್ತು ಅವರ ಅಸಿಸ್ಟೆಂಟ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರೊಡಕ್ಷನ್ ಸ್ಮೂತ್ ಆಗಬೇಕಂದ್ರೆ ಅಸಿಸ್ಟೆಂಟ್ಸ್ ತುಂಬ ಇಂಪಾರ್ಟೆಂಟ್. ಅಸಿಸ್ಟೆಂಟ್ಸ್ ಇದ್ದರೆ ಲಾಜಿಸ್ಟಿಕ್ಸ್ ಈಸಿ ಆಗುತ್ತೆ, ಆ್ಯಕ್ಟರ್ಸ್ ಕೋಆರ್ಡಿನೇಷನ್ ಸ್ಮೂತ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಅಸಿಸ್ಟೆಂಟ್ಸ್ ಇಲ್ಲ ಅಂತ ಅಂದರೆ ಡೈರೆಕ್ಟರ್ಗೆ ಓವರ್ಲೋಡ್ ಆಗುತ್ತೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ನಂಗಿದು ಕ್ಲಿಯರ್ ಆಯಿತು. ಯಾಕಂದರೆ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಎರಡೂ ಆಗಿ ಈ ಫಿಲ್ಮ್ಗೆ ಕೆಲಸ ಮಾಡ್ತಿದ್ದೆ. ಬೇರೆ ಆ್ಯಕ್ಟರ್ಸ್ ನೋಡಬೇಕಿತ್ತು, ಕ್ಯಾಮ್ರಾ ನೋಡಬೇಕಿತ್ತು, ಟೈಮ್ ಮ್ಯಾನೇಜ್ ಮಾಡಬೇಕಿತ್ತು, ನೆಕ್ಸ್ಟ್ ಸೀನ್ ಥಿಂಕ್ ಮಾಡಬೇಕಿತ್ತು, ಎಲ್ಲ ಒಂದೇ ಟೈಮ್ನಲ್ಲಿ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಅಸಿಸ್ಟೆಂಟ್ಸ್ ಇದ್ರೆ ಇವೆಲ್ಲ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ಇಲ್ಲಿಯ ಇಂಪಾರ್ಟೆಂಟ್ ಟೇಕ್ ಅವೇ, ಡೈರೆಕ್ಟರ್ ಎಲ್ಲ ಮಾಡಬೇಕು ಅಂತಲ್ಲ, ರೈಟ್ ಟೀಮ್ ಜೊತೆ ಮಾಡಬೇಕು ಅಂತ. ನಿಮ್ಮ ಪ್ರಾಜೆಕ್ಟ್ಗೆ ಸಾಧ್ಯ ಆದರೆ ಅಸಿಸ್ಟೆಂಟ್ಸ್ನ ಹೈರ್ ಮಾಡ್ಕೊಳ್ಳಿ. ಫಿಫ್ತ್, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೆಟ್ನಲ್ಲಿ ಎಲ್ರಿಗೂ ಕ್ಲಿಯರ್ ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಡೈರೆಕ್ಟರ್ ಆ ಇಮ್ಯಾಜಿನೇಷನ್, ಆ ಸ್ಟೋರಿ, ಆ ವಿಷನ್ ಎಕ್ಸಿಕ್ಯೂಟ್ ಮಾಡಬೇಕು. ಕ್ಯಾಮ್ರಾ ಆ ವಿಷನ್ಗೆ, ಸ್ಟೋರಿಗೆ ಅಸಿಸ್ಟ್ ಮಾಡೋ ಫ್ರೇಮಿಂಗ್ ಮಾಡಬೇಕು. ಮೇಕಪ್ ಟೀಮ್ ಸ್ಟೋರಿಗೆ ಕಂಟಿನ್ಯೂಟಿ ಸಪೋರ್ಟ್ ಮಾಡೋ ರೀತಿ ಇರಬೇಕು. ಪ್ರೊಡಕ್ಷನ್ ಇದೆಲ್ಲಕ್ಕೂ ಕೋಆರ್ಡಿನೇಷನ್ ಮಾಡಬೇಕು. ಎಲ್ಲರೂ ತಮ್ಮ ಜಾಬ್ನಲ್ಲಿ ಕ್ಲಿಯರ್ ಇದ್ರೆ ಸೆಟ್ನಲ್ಲಿ ಶೂಟ್ ಸ್ಮೂತ್ ಆಗಿರುತ್ತೆ. ಲಾಸ್ಟ್ ಸೀನ್ ಆನ್ಲೈನ್ ಶೂಟ್ನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಯಿತು. ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ರೆ ನಿಮ್ಮ ವಿಷನ್ನ ಅರ್ಥ ಮಾಡ್ಕೊಳ್ಳೋ ಅಸಿಸ್ಟೆಂಟ್ ಡೈರೆಕ್ಟರ್ನ ಹೈರ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕೆಲವೊಮ್ಮೆ ಅನ್ಕೊಂಡಿದ್ದು ಬರ್ತಿದ್ಯಾ ಅಂತ ಕೂಡ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಅಸಿಸ್ಟೆಂಟ್ಸ್ನ ನೋಡಿ
ನೋಡ್ಕೊಂಡು ಹೈರ್ ಮಾಡ್ಕೊಳ್ಳಿ. 6th ಕ್ಯಾಮ್ರಾ ಪ್ಲಾನಿಂಗ್ ಆ್ಯಂಡ್ ಸೆಟ್ಟಿಂಗ್ಸ್. ಲಾಸ್ಟ್ ಸೀನ್ ಆನ್ಲೈನ್ಗೆ ಕ್ಯಾಮ್ರಾ ಪ್ಲಾನಿಂಗ್ ಕ್ಲಿಯರ್ ಆಗಿ ಡಿಸೈಡ್ ಮಾಡಿದ್ದೆ. ಕ್ಯಾಮ್ರಾ ಕೆನಾನ್ R5C, ಇದು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ. ಅವರು ಲಿಸ್ಟ್ ಮಾಡಿರೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದರೆ ಅವರು ತಗೊಳ್ತಾರೆ ಅಂತ. ರಿಲೀಸ್ ಯೂಟ್ಯೂಬ್ನಲ್ಲೇ ಪ್ಲಾನ್ ಮಾಡಿದ್ದು, ಆದರೆ ಶೂಟ್ ಬೆಸ್ಟ್ ಮಾಡ್ಕೊಡೋಣ ಅಂತ ಡಿಸೈಡ್ ಮಾಡಿ R5C ಶೂಟ್ ಮಾಡಿದ್ವಿ. ಲೆನ್ಸ್ 3 ಇತ್ತು. ಮೇನ್ 28-70 f2, ಆಪ್ಷನಲ್ 18-35 f2.8 ಮತ್ತು 70-200 mm f2.8 ಇತ್ತು. ಮೇಜರ್ ಆಗಿ 28-70 f2 ಶೂಟ್ ಮಾಡಿದೆ. 8K ರಾನಲ್ಲೇ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕ್ಯಾಮ್ರಾಮನ್ ತೇಜು ಜೊತೆ ಡಿಸ್ಕಸ್ ಮಾಡಿ ಶೂಟ್ ಮಾಡಿದೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ಫೈಟ್ ಸೀನ್ಗೆ ಕಾನ್ಷಿಯಸ್ಲಿ ಹ್ಯಾಂಡಲ್ಡ್ ಕ್ಯಾಮ್ರಾ ಚೂಸ್ ಮಾಡಿದೆ. ಯಾಕಂದರೆ ಹ್ಯಾಂಡಲ್ಡ್ ಕ್ಯಾಮ್ರಾ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ, ರಾ ಎಮೋಷನ್ಸ್ ಕ್ಯಾಪ್ಚರ್ ಮಾಡುತ್ತೆ. ಕ್ಲೀನ್ ಟ್ರೈಪಾಡ್ ಶಾಟ್ನಲ್ಲಿ ಆ ಇಂಟೆನ್ಸಿಟಿ ಸಿಗಲ್ಲ, ಆದರೆ ಹ್ಯಾಂಡ್ ಹೆಲ್ಡ್ನಲ್ಲಿ ಆಡಿಯನ್ಸ್ಗೆ ಸಿಚುವೇಶನ್ನಲ್ಲಿ ಇರೋ ರೀತಿ ಫೀಲ್ ಬರುತ್ತೆ. ಇದು ಇಂಟೆನ್ಷನಲ್ ಡಿಸಿಷನ್, ಎಮೋಷನ್ಗೆ ಸಪೋರ್ಟ್ ಮಾಡೋಕೆ. ಜೊತೆಗೆ ರವಿ ಸರ್ ಜೊತೆ ಕಾನ್ವರ್ಸೇಷನ್ ಸೀನ್ಗೆ ಮತ್ತು ಆಫೀಸ್ ಮೂಮೆಂಟ್ಸ್ಗೆ ಗಿಂಬಲ್ ಪ್ಲಸ್ ಹ್ಯಾಂಡಲ್ ಮಾಡಿದ್ವಿ. 7th ಸೀನ್ ಎಕ್ಸಿಕ್ಯೂಷನ್ ರಿಯಾಲಿಟಿ. ಕೆಲ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕ್ವಿಕ್ ಆಗಿ ಎಕ್ಸಿಕ್ಯೂಟ್ ಆಗಲ್ಲ. ಕೆಲವೊಮ್ಮೆ ಆಕ್ಟರ್ ಎಮೋಷನಲ್ ಸ್ಟೇಟ್ ತಲುಪಲ್ಲ, ಬ್ಲಾಕಿಂಗ್ ಅಡ್ಜಸ್ಟ್ ಮಾಡಬೇಕಿರತ್ತೆ, ಕ್ಯಾಮ್ರಾ ರೀಪೊಸಿಷನ್ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಫೋಕಸ್ ಬಂದಿರಲ್ಲ. ಇವೆಲ್ಲ ಲಾಸ್ಟ್ ಸೀನ್ ಆನ್ಲೈನ್ ಶೂಟ್ನಲ್ಲಿ ನನಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಕೆಲ ಮೂವ್ಮೆಂಟ್ಸ್ಗೆ ಟೈಮ್ ಕೊಡಬೇಕಾಗತ್ತೆ, ರಶ್ ಮಾಡಿದರೆ ಎಮೋಷನ್ ಬರಲ್ಲ. ಡೈರೆಕ್ಟರ್ ಆಗಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೀನ್ಗೆ ಟೈಮ್ ಕೊಡಬೇಕು, ಆಗ ಮಾತ್ರ ಅದು ನ್ಯಾಚುರಲ್ ಆಗಿ ವರ್ಕ್ ಆಗುತ್ತೆ. ಫೈಟ್ ಸೀನ್ ಎಕ್ಸಿಕ್ಯೂಟ್ ಮಾಡಿದ್ದು ಡಿಫ್ರೆಂಟ್ ಆಗಿತ್ತು. ಸೇಫ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು ಮತ್ತು ಎಮೋಷನಲ್ ಆಗಿರಬೇಕು. ಈ ಶಾರ್ಟ್ ಫಿಲ್ಮ್ನಲ್ಲಿ ಫೈಟ್ನ ಸಿನಿಮಾಟಿಕ್ ಸ್ಟೈಲ್ನಲ್ಲಿ ಅಲ್ಲ, ರಿಯಲಿಸ್ಟಿಕ್ ವೇನಲ್ಲಿ ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ಗೋಲ್ ಆ್ಯಕ್ಷನ್ ತೋರಿಸೋದಲ್ಲ, ಎಮೋಷನ್ ಫೀಲ್ ಮಾಡಿಸೋದಾಗಿತ್ತು. 8th ಸೀನಿಯರ್ ಆ್ಯಕ್ಟರ್ ಹ್ಯಾಂಡ್ಲಿಂಗ್. ಸೆಟ್ನಲ್ಲಿ ಸೀನಿಯರ್ ಆ್ಯಕ್ಟರ್ ಇದ್ದಾರೆ ಅಂತ ಅಂದರೆ ಬೆಸ್ಟ್ ಪ್ರಾಕ್ಟೀಸ್ ಅವರ ಸೀನ್ ಮೊದಲು ಮುಗಿಸ್ಕೊಳ್ಳಿ. ಯಾಕಂದರೆ ಅವರ ಟೈಮ್ನ ರೆಸ್ಪೆಕ್ಟ್ ಮಾಡ್ತಾ, ಜೊತೆ ಅವರ ಎನರ್ಜಿ ಫ್ರೆಶ್ ಆಗಿರುತ್ತೆ, ಸ್ಕೆಡ್ಯೂಲ್ ಸ್ಮೂತ್ ಆಗುತ್ತೆ. ನಮ್ಮ ಶಾರ್ಟ್ ಫಿಲ್ಮ್ನಲ್ಲಿ ನನಗಿದು ಕ್ಲಿಯರ್ ಆಯಿತು. ಸೀನಿಯರ್ ಆ್ಯಕ್ಟರ್ ಜೊತೆ ವರ್ಕ್ ಮಾಡುವಾಗ ಪ್ಲಾನಿಂಗ್ ಕರೆಕ್ಟ್ ಇದ್ರೆ ಶೂಟ್ ತುಂಬ ಸ್ಮೂತ್ ಆಗುತ್ತೆ. ನಾನು ಫೈಟ್ ಸೀನ್ನ SFX ಮೇಕಪ್ಗಿಂತ ಮುಂಚೆ ಸ್ವಲ್ಪ ಶೂಟ್ ಮಾಡಿಕೊಂಡೆ, ಆಮೇಲೆ SFX ಮೇಕಪ್ ಆದಮೇಲೆ ಸ್ವಲ್ಪ ತಗೊಂಡು ಶೂಟ್ ಮಾಡಿಕೊಂಡೆ. ನೆಕ್ಸ್ಟ್ ರವಿ ಸರ್ ಜೊತೆ ಶೂಟ್ ಮಾಡಿದ್ದು ಅರೌಂಡ್ ಮಧ್ಯಾಹ್ನ ಆಯಿತು. ಸ್ವಲ್ಪ ನಿಧಾನ ಆಯಿತು, ಈಗ ಕ್ಲಾರಿಟಿ ಇದೆ. ನೆಕ್ಸ್ಟ್ ಟೈಮ್ ಸೀನಿಯರ್ ಆ್ಯಕ್ಟರ್ ಜೊತೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ. 9th ಕೋಆರ್ಡಿನೇಷನ್ ಆ್ಯಂಡ್ ಫ್ಲೋ. ಪ್ರೊಡಕ್ಷನಲ್ಲಿ ಸ್ಮೂತ್ ಫ್ಲೋ ಇರಬೇಕಂದ್ರೆ ಕೋಆರ್ಡಿನೇಷನ್ ಕ್ಲಿಯರ್ ಆಗಿರಬೇಕು. ಹಾಗಾಗಿ ಆಲ್ವೇಸ್ ನೆಕ್ಸ್ಟ್ ಸೀನ್ ರೆಡಿ ಇರಲಿ, ಪ್ರಾಪ್ಸ್ ರೆಡಿ ಇರಲಿ, ಆ್ಯಕ್ಟರ್ಸ್ ಪ್ರಿಪೇರ್ಡ್ ಇರಲಿ. ಒಂದು ಸೀನ್ ಮುಗಿದ ತಕ್ಷಣ ನೆಕ್ಸ್ಟ್ ಸೆಟಪ್ ರೆಡಿ ಇದ್ದರೆ ಟೈಮ್ ಸೇವ್ ಆಗುತ್ತೆ. ಇಂಟೆನ್ಷನಲಿ ಡಿಲೇ ಆಗೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಫ್ಲೋ ಬ್ರೇಕ್ ಆದರೆ ಎನರ್ಜಿ ಕೂಡ ಡ್ರಾಪ್ ಆಗುತ್ತೆ. ಸ್ಮೂತ್ ಫ್ಲೋ ಇದ್ದರೆ ಶೂಟ್ ಇನ್ನೂ ಎಫಿಷಿಯೆಂಟ್ ಆಗಿ ನಡೆಯುತ್ತೆ. ಇನ್ನು 10th ಡೈರೆಕ್ಟರ್ ಪ್ರೆಷರ್. ಡೈರೆಕ್ಟರ್ಗೆ ಬಿಗ್ಗೆಸ್ಟ್ ಪ್ರೆಷರ್ ಎಲ್ಲ ಒಂದೇ ಟೈಮ್ನಲ್ಲಿ ನಡೆಯುತ್ತೆ. ಆ್ಯಕ್ಟರ್ಸ್, ಕ್ಯಾಮ್ರಾ ಟೈಮ್, ನೆಕ್ಸ್ಟ್ ಸೀನ್ ಎಲ್ಲ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಜೊತೆಗೆ ಡೈರೆಕ್ಟ್ ಮಾಡ್ತಾ ಆ್ಯಕ್ಟ್ ಕೂಡ ಮಾಡ್ತಿದ್ರೆ ಟೀಮ್ ಜೊತೆ ವೆಲ್ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ಪ್ರೆಷರ್ನ ಕೂಡ ಕಡಿಮೆ ಮಾಡಿಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಎಲ್ಲ ಮಾಡಬೇಕು ಅಂತಲ್ಲ, ನೀವು ನಿಮ್ಮ ಟೀಮ್ ಮೆಂಬರ್ಸ್ಗೆ ಪ್ರಾಪರ್ ಎಕ್ಸಿಕ್ಯೂಷನ್ ಗೈಡ್ ಕೊಡಬೇಕು ಅಂತ ಟೀಮ್ ಇದನ್ನು ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ. ಡೈರೆಕ್ಟರ್ ರೋಲ್ ಕ್ಲಾರಿಟಿ ಕೊಡೋದು, ಡೈರೆಕ್ಷನ್ ಕೊಡೋದು ಮತ್ತು ಡಿಸಿಷನ್ಸ್ ತಗೊಳ್ಳೋದು. ನೀವು ಕಾಮ್ ಆಗಿದ್ರೆ ಸೆಟ್ ಕೂಡ ಕಾಮ್ ಆಗಿರುತ್ತೆ. ನೆಕ್ಸ್ಟ್ ರಿಯಾಲಿಟಿ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ನಲ್ಲಿ ಯಾವಾಗಲೂ ಪರ್ಫೆಕ್ಟ್ ಆಗಿರಲ್ಲ, ಮಿಸ್ಟೇಕ್ಸ್ ಬರುತ್ತೆ, ಟೈಮ್ ಓವರ್ಲ್ಯಾಪ್ ಆಗುತ್ತೆ. ಇದು ನಮ್ಮ ಪ್ರಾಜೆಕ್ಟ್ನಲ್ಲೂ ಕ್ಲಿಯರ್ ಆಯಿತು. ಆದರೆ ಇದೇ ಫಿಲ್ಮ್ ಮೇಕಿಂಗ್. ಕೀಪ್ ಮೂವಿಂಗ್ ಫಾರ್ವರ್ಡ್, ಪ್ಲೀಸ್ ಸ್ಟಾಪ್ ಆಗಬೇಡಿ. ಕೆಲ ಮೂಮೆಂಟ್ಸ್ ಆಗೋಗಿರುತ್ತೆ, ಅದನ್ನು ಓವರ್ ಥಿಂಕ್ ಮಾಡಬೇಡಿ, ಅಡಾಪ್ಟ್ ಆಗಿ ಮುಂದೆ ಹೊರಡಿ. ಇದೇ ರಿಯಲ್ ಫಿಲ್ಮ್ ಮೇಕಿಂಗ್. ಪ್ರೊಡಕ್ಷನ್ ಕೀ ಲೆಸನ್ ಆರ್ ಪಾಯಿಂಟ್ ಅಂತ ಅಂದರೆ ಪ್ರೀ ಪ್ರೊಡಕ್ಷನ್ನಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಪ್ರೊಡಕ್ಷನ್ನಲ್ಲಿ ಒಳ್ಳೆ ಎಕ್ಸಿಕ್ಯೂಷನ್ ಕಂಟ್ರೋಲ್ ಸಿಗುತ್ತೆ. ಲಾಸ್ಟ್ ಸೀನ್ ಆನ್ಲೈನ್ನಲ್ಲಿ ಪ್ರಿಪ್ರೇಷನ್ನಿಂದ ಕ್ಲಾರಿಟಿ ಸಿಕ್ತು, ಆದರೆ ಅನ್ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಸಿಚುವೇಷನ್ನಲ್ಲಿ ಅಡಾಪ್ಟ್ ಆದದ್ದು ಶೂಟ್ನ ಸೇವ್ ಮಾಡ್ತು. ಪ್ಲಾನಿಂಗ್ ಮೋಸ್ಟ್ ಇಂಪಾರ್ಟೆಂಟ್, ಆದರೆ ರಿಯಲ್ ಫಿಲ್ಮ್ ಮೇಕಿಂಗ್ ಸಿಚುವೇಷನ್ಗೆ ಅಡ್ಜಸ್ಟ್ ಆಗಿ ಮುಂದೆ ಸಾಗೋದು. ಇದು ಲಾಸ್ಟ್ ಸೀನ್ ಆನ್ಲೈನ್ನ ಪ್ರೊಡಕ್ಷನ್ ಜರ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್, ಎಡಿಟಿಂಗ್, ಸೌಂಡ್ ಆ್ಯಂಡ್ ಮಿಕ್ಸಿಂಗ್, ಕಲರ್ ಗ್ರೇಡಿಂಗ್ ಇದರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ, ಈ ವಿಡಿಯೋದ ನೀಡಿರೋ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಸೀನ್ ಆನ್ಲೈನ್ ಪ್ಲೇಲಿಸ್ಟ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.